ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಇಂದು ಪದವಿ ಪೂರ್ವ ಕಾಲೇಜ್ಗೆ ಸತತ 10ನೇ ಬಾರಿಗೆ ಪ್ರಥಮ ರ್ಯಾಂಕ್ನ ಗರಿ. ಕೊಟ್ಟೂರಿನಲ್ಲಿ ಇಂದು ಪದವಿ ಪೂರ್ವ ಕಾಲೇಜ್ನ ಸಂಜನಾಬಾಯಿ ಎನ್ನುವ ವಿದ್ಯಾರ್ಥಿನಿ ಕಲಾ ವಿಭಾಗದಲ್ಲಿ 600ಕ್ಕೆ 597 ಅಂಕಗಳನ್ನು ಪಡೆಯುವುದರ ಮುಖಾಂತರ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾಳೆ. ತಂದೆ ಲಾರಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದರೆ ತಾಯಿ ಮನೆ ಕೆಲಸವನ್ನು ಮಾಡಿಕೊಂಡು ಬಡತನದಲ್ಲಿಯೇ ಹುಟ್ಟಿ ಬೆಳೆದು ಇಂದು ರಾಜ್ಯವೇ ನೋಡುವಂತಹ ಸಾಧನೆಯನ್ನು ಮಾಡಿರುವ ಸಂಜನಾಬಾಯಿ ಅವರ ಪೋಷಕರ ಆನಂದ ವರ್ಣಿಸಲು ಅಸಾಧ್ಯವಾಗಿರುವಂತಹ ಸನ್ನಿವೇಶ ನಮ್ಮ ಕಣ್ಣೆದುರಿಗೆ ಎದ್ದು ಕಾಣುತ್ತಿತ್ತು. ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ ಮತ್ತು ಪೋಷಕರು ಹಾಗೂ ಕಾಲೇಜಿನ ಪ್ರಾಚಾರ್ಯರಾದ ಮಹೇಶ್, ಉಪನ್ಯಾಸಕರಾದ ವೀರೇಶ್, ಆರ್ ಕೊಟ್ರೇಶ್ ಇತರರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದು ನಮ್ಮ ಸುದ್ದಿವಾಹಿನಿಯಲ್ಲಿ. ವರದಿ ಮಧುಬಾಬು, ಹೆಚ್ R5 ನ್ಯೂಸ್, ವಿಜಯನಗರ. ಗುಂಡಾ ಸ್ಟೇಷನ್. ನಿಮ್ಮ ಪ್ರೈಮರಿ ಎಜುಕೇಷನ್ ಏನು ಮಾಡಿದ್ದು? ಪ್ರೈಮರಿ ವಿನಾಯಕ ಮಾಡಿದ್ದೆ ಸರ್. ಆಮೇಲೆ 6th 8th ಮುರಾರ್ಜಿ ಹೋಗಿದ್ದೆ ಸರ್. 9th 10th ಪ್ರಿಯದರ್ಶಿನಿ ಮಾಡಿದ್ದೆ. ಈಗ ರಾಜ್ಯ ಮಟ್ಟಕ್ಕೆ ಪ್ರಥಮ ರ್ಯಾಂಕ್ ಬಂದಿದೆಯಾ? ನಿಮ್ಗೆ ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತಿದೆ ಸರ್. ಎಲ್ಲರೂ ತುಂಬ ಖುಷಿ ಪಟ್ಟು, ಲೆಕ್ಚರ್ಸು, ತಂದೆ ತಾಯಿ, ಊರವರು ಎಲ್ರಿಗೂ ತುಂಬ ಖುಷಿ ಆಗಿದೆ ಸರ್. ನಿಮ್ಮ ಕಾಲೇಜಲ್ಲಿ ಉಪನ್ಯಾಸಕರು ಯಾವ ರೀತಿ ನಿಮಗೆ ಸಲಹೆ ಸೂಚನೆಗಳು ಕೊಡ್ತಾ ಇದ್ದಾರೆ? ಪ್ರತಿ ಯಾವುದೇ ಡೌಟ್ಸ್ ಇರಲಿ ಸರ್, ಅವ್ರು ಕ್ಲಿಯರ್ ಮಾಡ್ತಿದ್ರು ಸರ್. ಯಾರಿಗೇ ಇರಲಿ, ಯಾವಾಗ ಕೇಳಿದ್ರು ಅವ್ರಿಗೆ ಡೌಟ್ ಕ್ಲಿಯರ್ ಮಾಡ್ತಿದ್ರು ಸರ್. ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಸರ್. ಭೇದ ಭಾವ ಇರಲಿಲ್ಲ ಸರ್. ಎಲ್ಲರೂ ಸಮಾನವಾಗಿ ನೋಡ್ತಿದ್ರು ಸರ್. ಈ ಸಂತೋಷವನ್ನು ಯಾವ ರೀತಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀವಿ? ಸಂತೋಷ ನಮಗೆ ಒಬ್ಬಳಿಗೆ ಆಗಿಲ್ಲ ಸರ್, ಎಲ್ಲರಿಗೂ ಆಗಿದೆ. ನಿಮ್ಮ ಹಿಂದಿನ ಜೂನಿಯರ್ ಸ್ಟೂಡೆಂಟ್ಸ್ ಏನಂತ ಹೇಳ್ತೀವಿ, ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀವಿ? 11ನೇ ರ್ಯಾಂಕು ನಮ್ಮ ಕಾಲೇಜಿಂದನೇ ಆಗಬೇಕು ಅನ್ನೋದು. 10 ಬಾರಿ ರ್ಯಾಂಕ್ ಆಗಿದ್ದು, ಇನ್ನು 11 ಎಷ್ಟೇ ರ್ಯಾಂಕ್ ಇರಲಿ ಸರ್, ಬೇರೆ ಕಾಲೇಜಿಂದ ಇರಲಿ ಸರ್. ನಿಮ್ಮ ಮಗಳು ರ್ಯಾಂಕ್ ಬಂದಿದ್ದಾರೆ, ಖುಷಿ. ನಿಮ್ಮ ಊರಲ್ಲೂ ಏನಂತ ಹೇಳ್ಕೊಳ್ತೀರಿ? ಈಗೆಲ್ಲ ಎಲ್ಲರೂ ತೋರ್ಸಕತ್ತೀವಿ, ಅಲ್ಲೆಲ್ಲ ಬರಕತ್ತೀವಿ, ಅವರೇ ಬಂದು ಕೇಳಕತ್ತಾರೆ. ಹೌದಾ? ಈ ಊರಲ್ಲೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ, ಊರಲ್ಲೆಲ್ಲ ಬಂದು ಎಲ್ಲರೂ ನಿಮ್ಮ ಮನೆಗೆ ಬರ್ತಾರೆ, ಭೇಟಿ ಕೊಡ್ತಾರೆ. ಅವರೆಲ್ಲ ನೀವು ತೊಂದರೆ ಕೊಡ್ತೀವಿ, ಚೆನ್ನಾಗಿ ಮಾಡ್ತೀವಿ. ಮಗಳಿಂದ ಅವಕಾಶ ಸಿಕ್ಕಿದೆ. ಮಗಳಿಂದ ನಿಮಗೆ ಮಗಳ ಬಗ್ಗೆ ತುಂಬ ಗೌರವ ಇದೆ. ನೀವೇನು ಮಾಡ್ಕೊಂಡಿದ್ದೀರಾ? ಡ್ರೈವರ್ ಸರ್. ಯಾವ ಡ್ರೈವರ? ಲಾರಿ ಡ್ರೈವರ್. ನಿಮ್ಮ ದಿನ ಸಂಪಾದನೆ ಎಷ್ಟು? 5 ಜನ ಮಕ್ಕಳು. 15 ಜನ ಮಕ್ಕಳು, 3 ಜನ ಹೆಣ್ಮಕ್ಳು. EM ದೊಡ್ಡ ಟೈಮನ? ನನ್ನ ಹೆಸರು ಮಂಜು. ನಾನು ಸಂಸ್ಕೃತ ಉಪನ್ಯಾಸಕ ಈ ಕಡೆಯಲ್ಲಿ. ಕಳೆದ 15 ವರ್ಷಗಳಿಂದ ನಾನು ಹಿಂದಿ ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ನಮ್ಮ ಈ 15 ವರ್ಷ ಸರ್ವಿಸ್ನಲ್ಲಿ ಸತತವಾಗಿ 10 ಬಾರಿ ನಾವು ಫಸ್ಟ್ ರ್ಯಾಂಕ್ ಕೊಟ್ಟಿದ್ದೀವಿ ಅಂತಂದೇಳಿ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕಾರಣ ಏನಪ್ಪ ಅಂತಂದು ಹೇಳಿದ್ರೆ, ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಅತ್ಯುತ್ತಮವಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟು. ಯಾಕಂದರೆ ಯಾವತ್ತೇ ನಾವು ವಿದ್ಯಾರ್ಥಿಗಳಿಗೋಸ್ಕರ ಏನಾದರೂ ಒಂದು ಹೊಸದನ್ನು ಮಾಡ್ತೀವಿ ಅಂದರೆ ಆ ಮ್ಯಾನೇಜ್ಮೆಂಟ್ ಆ ದಿನವೇ ಅದರ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ನಮಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಅನುಕೂಲ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ನಮಗೆ ಯಾವ ಥರ ಸಿಗ್ತಾರಪ್ಪ ಅಂದರೆ ತೊಳೆದ ಮುತ್ತಿದ್ದಂಗೆ. ಇವತ್ತು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ವರ್ಕ್ ಮಾಡ್ಕೊಂಬರ್ಬೇಕು ಅಂತ ಹೇಳಿದಪ್ಪ ಅಂದರೆ, ಮಾರನೇ ದಿನಕ್ಕೆ ಅವರು ಊಟ ಮಾಡ್ತಾರಲ್ಲ ಗೊತ್ತಿಲ್ಲ, ನಿದ್ರೆ ಮಾಡ್ತಾರಲ್ಲ ಗೊತ್ತಿಲ್ಲ, ನಾವು ಹೇಳಿದ ಕೆಲಸ ಅಂತೂ ಮಾಡ್ಕೊಂಬಂದೇ ಇರ್ತೀವಿ. ಅದಕ್ಕಾಗಿ ನಾವು ಈ ಸತತವಾಗಿ 10 ಬಾರಿ ರಾಜ್ಯಕ್ಕೆ 1ನೇ ರ್ಯಾಂಕ್ ಕೊಡೋಕ್ಕೆ ಸಾಧ್ಯವಾಯಿತು ಅಂತಂದೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಎಲ್ಲರಿಗಿಂತಲೂ ಟಾಪಾಗಿ ಹೋಗ್ತಾ ಇತ್ತು. ಎಲ್ಲ ಲೆಕ್ಚರರ್ಸ್ ಚೆನ್ನಾಗಿ ಹೇಳಿದ್ದಾರೆ. ನಿಜವಾಗ್ಲೂ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ. ಅದು ನಿಜವಾಗ್ಲೂ ಕೂಡ ಇಲ್ಲಿ ಅದೆಲ್ಲ ಕ್ರೆಡಿಟ್ ಲೆಕ್ಚರಿಗೆ ಸಲ್ಲಬೇಕಾಗಿದೆ, ಆಡಳಿತ ಮಂಡಳಿಗೆ ಸಲ್ಲಬೇಕಾಗಿದೆ. ಮೇಲಾಗಿ ಗುರುಪುಟ್ರೇಶ್ವರನ ಕೃಪೆಯಿಂದ ಆಕೆ 10ನೇ ರ್ಯಾಂಕ್ ಖುಷಿ ತಂದಿದೆ. ಆಕೆ ಒಂದು ಮಾತು ಹೇಳಿದ್ವಿ ಸರ್, 11ನೇ ರ್ಯಾಂಕ್ ಬಂದ್ರೂ ಹಿಂದೂ ಕಾಲೇಜಿಗೆ ಬರಬೇಕು ಅಂತ. ಮತ್ತೆ ನಾವಾಗ ಬರ್ತೀವಿ ಸರ್, ಗ್ಯಾರಂಟಿ ಸತ್ಯ ಗ್ಯಾರಂಟಿ ಬರ್ತೀವಿ ಸರ್. 11ನೇ ರ್ಯಾಂಕ್ ನಮ್ಮದೇ ಇರುತ್ತೆ ಸರ್, ಅದು ಹಿಂದೂದಾಗಿರುತ್ತೆ. ಹಿಂದೂ ಕಾಲೇಜ್ ಕರ್ನಾಟಕ ರಾಜ್ಯಕ್ಕೆ ಹಿಂದೂ ಕಾಲೇಜು ಪ್ರಥಮ ರ್ಯಾಂಕ್ ಆಗಿದೆ ಸರ್. ಸರ್ ನೀವು ಜನಬಾಯಿ ತುಂಬ
ಬದುಕನ್ನು ಜೊತೆಗೆ ಬರವಣಿಗೆ ಜೊತೆಗೆ ಬದುಕನ್ನು ಕಲಿಸುವ ವಿದ್ಯಾಸಂಸ್ಥೆ ನಮ್ಮದು. ಹಾಗಾಗಿ ಈ ಬರವಣಿಗೆಯ ಜೊತೆಯಲ್ಲಿ ಅವರ ಬದುಕನ್ನು ಕಟ್ಕೊಳ್ಳುವಂಥ ಪ್ರಯತ್ನಗಳನ್ನು ಬಡ ವಿದ್ಯಾರ್ಥಿಗಳು ಮಾಡ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ಈ ವಿದ್ಯಾರ್ಥಿನಿ ಒಬ್ಬಳಾಗಿ ನಾವು ನೋಡ್ತೀವಿ. ಥ್ಯಾಂಕ್ ಯು ಸರ್. ನಾಗರಾಜ್ ಏನು ಹೇಳ್ತಾರೆ ಸಂಜನಾ ಬಾಯಿ? ಸರ್, ಸಂಜನಾ ಬಾಯಿ ಅಂತ ಅಷ್ಟೇ ಅಲ್ಲ ಸರ್, ನಮ್ಮ ಕಾಲೇಜಿನಲ್ಲಿ ಆಲ್ಮೋಸ್ಟ್ ಅಲ್ಲಿ ಭಾಳ ಹುಡುಗರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಒಂದು ಮಾಡಿದಷ್ಟು ನೀಡುವಿಕೆ ಅಂತ ನಾಗರಿಕ ಕಿತ್ತೇಸ್ವಾಮಿ ವಾಕ್ಯ ಇದೆ ಸರ್. ಯಾರು ಪರಿಶ್ರಮ ಪಟ್ಟಿದ್ದಾರೋ ಅಂಥ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಅದು ಸಂದಂಥ ಫಲ ಸಿಗುತ್ತೆ. ಯಾಕಂದರೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳು ಅಷ್ಟೇ ನಿಮ್ಮ ಕಾಲೇಜಿನಲ್ಲಿ ಬರ್ತಾರೆ. ಹಸಿವು, ಬಡತನ, ಅವಮಾನ ಕಲಿಸುವ ಪಾಠವನ್ನು ಯಾವ ವಿಶ್ವವಿದ್ಯಾನಿಲಯವೂ ಕಲಿಸುವುದಿಲ್ಲ. ಅಂದರೆ ಮನುಷ್ಯನಿಗೆ ಒಂದು ಹಸಿವು ಇರಬೇಕು, ಒಂದು ಬಡತನ ಇರಬೇಕು, ಮತ್ತೊಂದು ಏನಾದರೂ ಸಾಧಿಸಬೇಕನ್ನೋ ಛಲ ಇರಬೇಕು. ಹುಟ್ಟು ದರಿದ್ರವಾಗಿದ್ದರೂ ಸಾವು ಚರಿತ್ರೆಯಾಗಬೇಕು ಅಂಥ ಸಾಧನೆಯನ್ನು ಮಾಡುವಂಥ ಮಕ್ಕಳಲ್ಲಿ ಉಪನ್ಯಾಸಕರು ಹೊಂದದವರು ಎಲ್ಲ ಕಾಲೇಜಿನಲ್ಲಿ ಸಿಲೆಬಸ್ ಮುಕ್ತಾಯ ಆಗಿದೆ. ಒಂದು 12-13 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಬರುತ್ತೆ. ಒಂದು ಬರೀ ಉಪನ್ಯಾಸಗಳು ಚೆನ್ನಾಗಿದ್ದೀವಿ ಅಂದ್ರೆ ರಿಸಲ್ಟ್ ಬರಲಿಕ್ಕೆ ಮಕ್ಕಳು ಚೆನ್ನಾಗಿರ್ಬೇಕು. 2 ಕೈ ಸೇರಿದರೆ ಮಾತ್ರ ಚಪ್ಪಾಳೆ. ಈಗ ಒಳ್ಳೆಯ ವಿದ್ಯಾರ್ಥಿನೂ ಇರಬೇಕು, ಒಳ್ಳೆಯ ಉಪನ್ಯಾಸಕನೂ ಇರಬೇಕು, ಒಳ್ಳೆಯ ಮ್ಯಾನೇಜ್ಮೆಂಟೂ ಇರಬೇಕು. ಆ ಒಳ್ಳೆಯ ಆಡಳಿತ ಮಂಡಳಿ, ಒಳ್ಳೆಯ ಉಪನ್ಯಾಸಕರು, ಒಳ್ಳೆಯ ವಿದ್ಯಾರ್ಥಿಗಳು ಇದ್ದಾಗ ಅತ್ಯುತ್ತಮವಾದ ಫಲಿತಾಂಶ ತಂದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಆ ವಿದ್ಯಾರ್ಥಿ ಕೂಡ ಭಾಳ ಅತ್ಯುತ್ತಮ ಪರಿಶ್ರಮ ಪಟ್ಟಿದ್ಲು, ಹಾಸ್ಟೆಲಲ್ಲಿದ್ಲು. ಅವಳಿಗೆ ಕಷ್ಟ ಅಥವಾ ಪರಿಶ್ರಮಕ್ಕೆ ಸಿಕ್ಕಂಥ ಜಯ ಅಂತ ಹೇಳ್ಬೋದು. ಕಾನ್ಸಂಟ್ರೇಷನ್ಗೆ ಪಾಠಗಳನ್ನು ಕೇಳ್ತಾ ಇದ್ದರು. ಆಮೇಲೆ ಫಸ್ಟ್ ಆಫ್ ಆಲ್ ನಾವು ಏನಾದರೂ ಒಂದು ಎಕ್ಸಾಮ್ ಮಾಡಿದಾಗ ಅದನ್ನು ಅಸೈನ್ಮೆಂಟ್ ಮಾಡಿರಿ ಅಂತ ಹೇಳಿದಾಗ ಅದನ್ನು ಅಪ್ಡೇಟ್ ಮಾಡಿ ತೋರಿಸ್ತಾ ಇದ್ವಿ. ಆವಾಗ ನಾವು ಗೆಸ್ಟ್ ಮಾಡ್ತಾ ಇದ್ವಿ, ಇಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ ಅಂದರೆ ಅವಾಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾರು ಹೆಂಗೆ ಓದ್ತಾರೆ. ಮಕ್ಕಳು ಒಬ್ಬ ಟೀಚರ್ ಹೇಳಿರ್ತಕ್ಕಂಥ ವರ್ಕನ್ನು ಅಪ್ಡೇಟ್ ಮಾಡಿ ತೋರಿಸಿದಾಗ ಅವರ ನ್ಯೂನತೆಗಳನ್ನು ನಾವು ಪರಿಹರಿಸಿದಾಗ ಮಕ್ಕಳು ಸಕ್ಸಸ್ ಆಗ್ತಾರೆ. ಆ ಕೆಲಸದಲ್ಲಿ ತುಂಬ ಮುಂಜಾಗ್ರತೆ ವಹಿಸ್ತಾ ಇದ್ದಾರೆ. ಹಾಗಾಗಿ ಈಗ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಮಾಡಿದಾಗ ನಾವು ಕೂಡ ತುಂಬ ಸಂತೋಷ ಸರ್ ತಮ್ಮ ನನ್ನ ಹೆಸರು ವೀರೇಶ್ ಅಂತ ನಾನು ಸರ್ ನೀವು ಯಾವ ಸಬ್ಜೆಕ್ಟ್? ಕನ್ನಡ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೊಟ್ರೇಶ್ ಕೆ ಆರ್ ಅಂತ ಹೇಳಿ. ಸಂಜನಾ ಬಾಯಿ ವಿಚಾರ ಹೇಳಬೇಕು ಅಂದರೆ ಒಳ್ಳೆಯ ವಿದ್ಯಾರ್ಥಿ. ಎಲ್ಲ ರೀತಿಯಿಂದಲೂ ಸಹ ಎಲ್ಲ ಉಪನ್ಯಾಸಕರಿಗೂ ಒಳ್ಳೆಯ ರೀತಿಯ ವಿಧೇಯತೆಯನ್ನು ತೋರಿಸ್ತಾ ಇದ್ವಿ. ಮತ್ತು ಸಬ್ಜೆಕ್ಟ್ ಅಂತ ಬಂದಾಗ ಎಲ್ಲ ವಿಷಯಗಳನ್ನು ಸಮಾನಾಂತರವಾಗಿ ಓದ್ತಾ ಇದ್ವಿ. ಜೊತೆಗೆ ಆ ವಿದ್ಯಾರ್ಥಿನಿಯ ಒಂದು ಒಬಿಡಿಯನ್ಸ್ಗೋಸ್ಕರನೇ ಈ ರೀತಿ ರ್ಯಾಂಕ್ ಬಂದಿರೋದು ಅನ್ನೋದು ನನ್ನ ಮಾತು. ಪ್ರತಿ ವರ್ಷವೂ ಹಾಂ, ಬಡ ಮಕ್ಕಳಿಗೆ ಯಾಕೆ ರ್ಯಾಂಕ್ ಬರ್ತದೆ ನಿಮ್ಮ ಕಾಲೇಜಲ್ಲಿ? ಒಂದು ವಿಶೇಷ ಅದು.